ಫುಲ್ ಫಾಗಪ್ ಆಗ್ಬಿಟ್ಟಿದೆ ನೋಡಿ. ಮಳೆ ಹೆಂಗೆ ಹೊಡಿತಾ ಇದೆ ಅಂದರೆ ಇಲ್ಲೊಂದು ಪೆಟ್ರೋಲ್ ಬಂಕಲ್ಲಿ ನಿಂತಿದ್ದೀವಿ. ಟಪೋಲಾ ಘಾಟ್ ಟು ಮಹಾಬಲೇಶ್ವರ್ ಇದು ರೋಡು ಕ್ರೇಜಿ ಆಗಿದೆ ಅಪ್ಪ. ಎಲ್ಲ ನೋಡ್ಬಿಟ್ವಿ. ಹೌದಾ? ಅಲ್ಲಿತ್ತ ಏರು ಇವಾಗ ನೋಡಿದ್ದು ನಾವು. ಏರ್ ಕಮ್ಮಿ ಆಗ್ಬಿಟ್ಟಿದ್ಯಾ? ಸ್ವಲ್ಪ ನೋಡ್ಕೊಂಡು ಇಳಿಸ್ಬೇಕು ಗೈಸ್. ಏರ್ ಫುಲ್ ಕಮ್ಮಿ ಆಗಿದೆ ಹಿಂದೆ ವೀಲ್ದು, ಯಾಕಂದರೆ ಹೆವಿ ಲೋಡ್ ಇದೆ ಗಾಡಿ. ವೈರಲ್ ಆಗಿತ್ತು, ನೀವು ನೋಡಿರ್ತೀರ. ಆ ವೈರಲ್ ಆಗಿರೋ ವಿಡಿಯೋ ಬಂದು ಇದೇ ಪ್ಲೇಸಲ್ಲೇ ಲ್ಯಾಂಡ್ ಸ್ಲೈಡ್ ಆಗಿದ್ದು, ಆ ವಿಡಿಯೋ ಮಾಡಿರೋದು. ನೋಡಿ ಇಲ್ಲೊಂದು ವಾಟರ್ಫಾಲ್ ಇದೆ, ಸಖತ್ತಾಗಿದೆ ನೋಡಿ. ಇನ್ನು ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಅನ್ನೋದೇ ನಮ್ಗೆ ಐಡಿಯಾನೇ ಸಿಗ್ತಾ ಇಲ್ಲ. ಕಮ್ಮಿ ಕಿಲೋಮೀಟ್ರ್ ಇದೆ, ಬಟ್ ಏನಂದರೆ ಫಾಸ್ಟಾಗಿ ಹೊಡೆಯೋಕ್ಕಾಗ್ತಾಯಿಲ್ಲ ಮಳೆ ಹೆವಿ ಇರೋದ್ರಿಂದ. ಹಾಗೂ ಪ್ಲಸ್ ಇನ್ನೊಂದೇನೆಂದರೆ ಗಾಡಿಯಲ್ಲಿ ಏರ್ ಕಮ್ಮಿ ಆಗಿಬಿಟ್ಟಿದೆ. ಸೊ ಪ್ರೆಷರ್ ಬಿದ್ದು ಪಂಚರ್ ಆಗಿಬಿಡುತ್ತೆ. ಅದಕ್ಕೆ ನಾನು ಸ್ವಲ್ಪ ಸ್ಲೋ ಆಗಿ ಹೋಗ್ತಾ ಇದ್ದೀನಿ. ಟುವರ್ಡ್ಸ್ ಲೋರಾವಲ ಹೋಗೋವಾಗ ಒಂದು ಒಳ್ಳೆ ಆಫ್ ರೋಡ್ ಟ್ರೈಲ್ ಥರ ಕಾಣಿಸ್ತು. ಏನೋ ವ್ಯೂ ಪಾಯಿಂಟ್ ಅನಿಸುತ್ತೆ ಇದು. ಅದಕ್ಕೆ ಹೋಗ್ತಾ ಇದ್ದೀವಿ ನೋಡೋಣ ಅಂತ. ಸಖತ್ತಾಗಿದೆ ಮಾತ್ರ. ನೋಡೋ ಹೆಂಗಿದೆ ಪ್ಲೇಸ್ ಇದು. ನಾವು ಒಂದು ವಂಡರ್ಫುಲ್ ಲೊಕೇಶನ್ಗೆ ಬಂದಿದ್ದೀವಿ. ವ್ಯಾಲಿ ವ್ಯೂ ಪಾಯಿಂಟ್ ಅಂತ ಇದು. ಸಖತ್ತಾಗಿದೆ ಅಲ್ಲ, ಎಲ್ಲ ಕಾಣುತ್ತೆ ಇಲ್ಲಿಂದ. ನಾವು ಏನು ಘಾಟ್ ನಿಮ್ಗೆ ತೋರಿಸ್ಕೊಂಡು ಬಂದಿವಿ, ಫುಲ್ಲು ಬೆಟ್ಟ ಗುಡ್ಡಗಳು. ಅದನ್ನೆಲ್ಲ ಇವಾಗ ಇಲ್ಲಿ ನಿಂತ್ಕೊಂಡು ನಿಮ್ಗೆ ನೋಡ್ಬೋದು ಇಲ್ಲಿಂದ ಆರಾಮಾಗಿ. ಹೆಂಗಿದೆ ನೋಡಿ ಇಲ್ಲಿ. ಇಲ್ಲಿ ನಿಂತಿದ್ರೆ ಇಲ್ಲಿಂದ ಹಿಂಗೆ ನೋಡಿದ್ರೆ ಇದೇ ಸ್ವರ್ಗ. ಹೆಂಗಿದೆ ಕ್ರೇಜಿ ಪ್ಲೇಸು. ಆಶ್ರಿತ್ತು ನಾನು ಆ್ಯಕ್ಚುಲಿ ಒಂದು ರೀಲ್ಸ್ ಮಾಡಿರಲಿಲ್ಲ. ಒಳ್ಳೆ ರೀಲ್ಸ್ ಇದೆ, ನೀವು ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಫಾಲೋ ಮಾಡಿ ನಮ್ಮ ರೀಲ್ಸ್ ನೋಡಿ. ಆಮೇಲೆ ನಮ್ಮ ಬೂಮ್ರಾಜ್ ಜೊತೆನೂ ಒಂದು ರೀಲ್ಸ್ ಆಗಿರಲಿಲ್ಲ, ಇವತ್ತೆಲ್ಲ ಆಯಿತು. ಕ್ರೇಜಿ ಸೂಪರ್, ಭಾರಿ ಖುಷಿ ಆಯಿತು. ಕರ್ನಾಟಕ, ಇವರು ಬೆಂಗಳೂರು, ನಮ್ಮ ಯಶವಂತಪುರ. ಎಲ್ಲರೂ ಯಶವಂತಪುರದಲ್ಲೇ ಇರೋದಾ? ಹಾಂ, ಬೀದರ್ ಡಿಸ್ಟಿಕ್ಕಾ? ಓ, ಅಲ್ಲೇ ಇರೋದೆ ಎಲ್ಲ. ಇಲ್ಲಿ ಟ್ರಿಪ್ ಬಂದಿರೋದು. ಓಕೆ, ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಚಾನೆಲ್ಲು ಪ್ರೀತಿಯಿಂದ. ಕ್ರೇಜಿ, ಥ್ಯಾಂಕ್ ಯು. ಯಾ, ಥ್ಯಾಂಕ್ ಯು. ದಯವಿಟ್ಟು ಹೇಳ್ತಿದ್ದೀನಿ, ಲೈಕ್ ಅವ್ರು ಸಬ್ಸ್ಕ್ರೈಬ್ ಮಾಡಿ. ಅಮಿತ್ ವಡಾರ್ಕರ್ ಇವರಿಗೆ ಭಾಳ ಒಳ್ಳೆ ಚಾನೆಲ್ ಇದೆ. ಥ್ಯಾಂಕ್ ಯು. ಏ, ಥ್ಯಾಂಕ್ ಯು. ಹಾಂ, ಬಾಯ್. ಹೆಸರನು ನೆನೆದರೆ ಜೀವನ ಸಾರ್ಥಕ. ಹೆಂಗಿತ್ತು ಆಶ್ರಯ್ ಜಾಗ? ರೈಡ್ ಮಾಡಿ ಈ ಒಂದು ಜಾಗಕ್ಕೆ ಬಂದು ಒಂಥರ ಏನೋ ಇಷ್ಟು 3 ದಿವಸದ ರೈಡ್ ಎಲ್ಲ ಸುಸ್ತು ಹೊಟ್ಟೋಗ್ಬಿಡ್ತು. ಅದೇನು ಗೊತ್ತಾ, ನೇಚರ್ ನೋಡ್ತಿದ್ದಂಗೆ ರೈಡ್ ಮಾಡಿದ ಪೇನ್ ಎಲ್ಲ ಹೊಟ್ಟೋಗುತ್ತಲ್ಲ. ನನಗಿದೆ ಐ ವಾಸ್ ಮಿಸ್ಸಿಂಗ್ ದಿಸ್ ಫ್ರಮ್ 3 days. ಏನೋ ಒಂಥರ ಸಖತ್ತಾಗಿದೆ ಕಣೋ ಈ ಜಾಗ. ಬಿಟ್ಟೋಗಕ್ಕೆ ಮನ್ಸು ಬರಲ್ಲ ಅಲ್ಲ ಗೈಸ್. ನೋಡಿ ಟೈಮ್ ಈಗ 6:15. ಹೆಂಗಿದೆ ನೋಡಿ. ಹೊರಟ್ವಿ ಇಲ್ಲಿಂದ. ಮಳೆ ಸ್ಟಾರ್ಟ್ ಆಗ್ತಾಯಿದೆ, ಆಮೇಲೆ ಹೋಗೋಕ್ಕಾಗಲ್ಲ ಬೇಗ. ವ್ಯಾಲಿ ವ್ಯೂ ಪಾಯಿಂಟ್ ಹೆಂಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಹೋಪ್ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ ಈ ವಿಡಿಯೋ. ಬಂದರೆ ಜೋರಾಗೇ ಬರುತ್ತೆ ಗೈಸ್ ಇಲ್ಲಿ ಮಳೆ. ಇಲ್ಲಿ ಹೋಗೋಕ್ಕಾಗಲ್ಲ. ಆಮೇಲೆ ಬಂತು ಅಲ್ಲಿಂದ ಬಂದಿರೋದು ಮಳೆ ಅವಾಗಿಂದ. ಸೊ ಗೈಸ್, ಇವಾಗ ನೀವೇನು ನೋಡ್ತಾ ಇದ್ದೀರಾ, ಇದು ವ್ಯಾಲಿ ವ್ಯೂ ಪಾಯಿಂಟಿಂದ ಹೊರಟ ಮೇಲೆ ತೊಗೊಂಡಿರೋವಂಥದ್ದು. ವ್ಯಾಲಿ ವ್ಯೂ ಪಾಯಿಂಟಲ್ಲಿ ಮಳೆ ಸ್ಟಾರ್ಟ್ ಆಗೋಯ್ತು ಅಂತ ನಾವು ಪಟ್ಟಂತ ಅಲ್ಲಿಂದ ಹೊರಟ್ವಿ. ಯಾಕಂದರೆ ಇಲ್ಲಿ ಮಳೆ ಒಂದು ಸತಿ ಹಿಡಿದ್ರೆ ಜಡಿ ಮಳೆ ನಿಲ್ಲೋದೇ ಇಲ್ಲ. ಸೊ ಗೈಸ್, ಗಾಡಿಯಲ್ಲಿ ಯಾಕೋ ತುಂಬ ಏರ್ ಹೋಗ್ತಾ ಇತ್ತು, ಅದಕ್ಕೆ ಚೆಕ್ ಮಾಡಿಸೋಣ ಅಂತ ಬಂದೆ. ಗೊತ್ತಿಲ್ಲ ಪಂಚರ್ ಆಗಿರ್ಬೋದಾ ಇಲ್ವಾ ಅಂತ, ಏನು ಗೊತ್ತಾಗ್ತಾ ಇಲ್ಲ. ನೋಡೋಣ. ಮೊಹಮ್ಮದ್ ಸೈಫುಲ್ ಅನ್ಸಾರಿ ಅವರು ರಿಸ್ಕ್ ತೊಗೊಂಡು, ಆ್ಯಕ್ಚುಲಿ ಇಲ್ಲಿ ಯಾರು ಈ ದೊಡ್ಡ ಗಾಡಿನ ರಿಸ್ಕ್ ತೊಗೊಂಡು ಟೈರ್ ಎಲ್ಲ ತೆಗೆದು ಮಾಡಲ್ಲ, ಬಟ್ ಇವರು ಪ್ರೀತಿಯಿಂದ ಮಾಡಿಕೊಟ್ರು. ಆ್ಯಂಡ್ ಇನ್ನೊಂದೇನೆಂದರೆ ಈ ಓನರು ನಮ್ಮ ಕನ್ನಡದವರು, ನಮ್ಮ ದುರ್ಗದವರು. ಸೊ ಭಾರಿ ಖುಷಿ ಆಯಿತು ನಮಗೆ. ಆಲ್ಮೋಸ್ಟ್ ಒಂದು 2 minutes ಆಯ್ತು ಅಷ್ಟೇ. ಪಂಚರ್ ರೆಡಿ. ಬಿಚ್ಚಿದ್ದು ಒಂದು 2 minutesಲ್ಲಿ ಬಿಚ್ಚಿಬಿಟ್ರು. ಹಾಂ, ಕಲ್ ತಗೊಂಬ.
ಇಲ್ಲಿ ನೋಡಿ ಇಲ್ಲಿ ನನ್ನ ಮಗೊಂದು ಈ ಕಲ್ಲನ್ನ ಅವ್ರು ತೆಗ್ದಿದ್ದಾರೆ ಅಲ್ಲಿ ನೋಡಿ ಅಲ್ಲಿ एक बाहर से ये इधर से एक बाहर एक अंदर है क्या? हाँ ಹಿಮಾಲಯನ್ ಎಸ್ಪೆಷಲಿ ಇಲ್ಲಿ ಯಾರೂ ತೊಗೊಳಲ್ಲ. ಇವರು ಆ್ಯಕ್ಚುಲಿ ನಮ್ಮ ಕನ್ನಡದವರೇ ನೀಟಾಗಿ ಪಂಚರ್ ಹಾಕ್ಕೊಟ್ಟಿದ್ದಾರೆ. ಚಿಕ್ಕ ಕಲ್ಲು ಒಳಗಡೆ ಸೇರ್ಕೊಂಬಿಟ್ಟು ಧೀರನ್ನ ಫಸ್ಟ್ ಟೈಮ್ ಪಂಚರ್ ಮಾಡಿದೆ. ಆ ಕಲ್ಲು ಏನಾದ್ರು ದೊಡ್ಡದಾಗಿಬಿಟ್ಟಿದ್ದಿದ್ರೆ ಹೊಗೆನೆ. ಲಕ್ಕಿಲಿ ಆ ಕಲ್ಲು ಟೈರ್ ನಿಧಾನಕ್ಕೆ ಪ್ರೆಷರ್ ಬಿದ್ದಾಗ ಟಚ್ ಆಗಿ ಏರ್ ಆಚೆ ತೆಗಿತಾ ಇತ್ತು. फिर से यहाँ पे आए तो मिलेंगे, ಮೆಸೇಜ್ ಕರೋ. ಹಾಂ, ಊಟ ಹುಡ್ಕೊಂಡು ಹೋಗ್ತಾ ಇದೀವಿ ನೋಡಿ. ಇಲ್ಲೆಲ್ಲ ಪಕ್ಕದಲ್ಲಿ ಯಾವ ಹೋಟ್ಲಿಗೆ ಹೋಗೋದು ಅಂತ ಜಾಗ ಇದೆ. ಇಲ್ಬಾ, ಓಹೋ ಒಳ್ಳೆ ಪಾರ್ಕಿಂಗ್ ಇದೆ ಇಲ್ಲಿ. ತುಂಬ ಹಶ್ವಾಗ್ತಾ ಇದೆ.